Hi friends, Rohinas this side, qualified UGC NET and Karnataka State Examination. ರೋಹಿನಾಸ್ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ KSET ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಿಪೇರ್ ಆಗ್ತಿದ್ದಾರೆ 2026 ಅವರಿಗೆ ಈ ಚಾನಲ್ ಒಂದು ಉತ್ತಮವಾದ ಚಾನಲ್ ಫ್ರೆಂಡ್ಸ್. ನೀವು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಫ್ರೆಂಡ್ಸ್. ಸೊ ಯಾರೆಲ್ಲ UGC NET ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಯಾರೆಲ್ಲ PG ಮಾಡಿದ್ದೀರಾ, ಯಾರೆಲ್ಲ MCOM MBA MSc MA ಈ ಥರ ಎಲ್ಲ PG ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀರಾ, ಅವರು UGC NET ಎಕ್ಸಾಮನ್ನು ಅಟೆಂಪ್ಟ್ ಮಾಡಿ ಅದರಲ್ಲಿ ಕ್ಲಿಯರ್ ಆದರೆ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ. ಪ್ಲಸ್ ಆಲ್ ಓವರ್ ಇಂಡಿಯಾ ನೀವು ಮಿನಿಮಮ್ ಎಲಿಜಿಬಿಲಿಟಿನ ಪಡ್ಕೊಳ್ತೀರಾ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್. ನೀವು ಒಂದು ಉತ್ತಮವಾದ ಕಾಲೇಜಲ್ಲಿ ನೀವು ಟೀಚ್ ಮಾಡ್ಬೋದು. ಸೊ ಆ ರೀತಿ ಈ ಎಕ್ಸಾಮ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಮಾಡಿಸುತ್ತೆ. ಇದೇ ಥರ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಸ್ಟೇಟ್ ಗೌರ್ಮೆಂಟ್ ಕಂಡಕ್ಟ್ ಮಾಡುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಎಕ್ಸಾಮ್ KEA ಕಡೆಯಿಂದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ನಡೆಸುತ್ತೆ. ಸೊ ಇದರಲ್ಲಿ ಫಸ್ಟ್ ಪೇಪರ್ ಜನರಲ್ ಪೇಪರ್ ಯೂನಿಟ್ ಪ್ಲಸ್ ಸಿಲೆಬಸ್ಸನ್ನು ನಾವು ಇವತ್ತು ನೋಡ್ತಿದ್ದೀವಿ. ಅದರಲ್ಲಿ ಮೇನ್ ಫಸ್ಟ್ ಯೂನಿಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಬರುತ್ತೆ, ಸೊ ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಅಂತೆಲ್ಲ ನಾವು ನೋಡ್ತೀವಿ ಫ್ರೆಂಡ್ಸ್. ಓಕೆ, ಸೊ ಫಸ್ಟ್ ಒನ್ ಈಸ್ ಟೀಚಿಂಗ್ ಮೀನ್ಸ್ teaching includes all activities of providing educations to other, and a person who provides education is called as teacher, and his duty to encourage the student learn the subject. ಸೊ ಟೀಚಿಂಗಲ್ಲಿ ನಾವು ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಇಂಟ್ರಾಕ್ಷನ್ ಹೇಗಿರುತ್ತೆ, ಓವರ್ ಆಲ್ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಹೇಗಿರುತ್ತೆ, ಟೀಚರ್ ಹೇಗೆ ಟೀಚ್ ಮಾಡ್ತಾನೆ, ಸ್ಟೂಡೆಂಟ್ ಅದನ್ನು ಹೇಗೆ ಗ್ರಹಿಸ್ಕೊಳ್ತಾನೆ, ಮತ್ತು ಅವನು ತನ್ನ ನಿಜ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಳ್ತಾನೆ ಅನ್ನೋದು ನಾವು ಟೀಚಿಂಗಲ್ಲಿ ನೋಡ್ತೀವಿ. ಸೊ ಟೀಚಿಂಗಲ್ಲಿ ತುಂಬ ಕಾನ್ಸೆಪ್ಟ್ ಬರುತ್ತೆ ಫ್ರೆಂಡ್ಸ್. ತುಂಬ ಕಾನ್ಸೆಪ್ಟ್ ಅಂದರೆ ಇದರಲ್ಲಿ ಕೋಚಿಂಗ್, ಮೆಂಟಾರಿಂಗ್, ಟ್ರೈನಿಂಗ್ ಅಂದ್ರೇನು, ಕೌನ್ಸ್ಲಿಂಗ್ ಅಂದ್ರೇನು, ಆಮೇಲೆ ಟೀಚರ್ ರೋಲ್ ಏನಿರುತ್ತೆ, ಸ್ಟೂಡೆಂಟ್ ರೋಲ್ ಏನಿರುತ್ತೆ, ಆಮೇಲೆ ಎಜುಕೇಷನ್, ಫಾರ್ಮಲ್ ಎಜುಕೇಷನ್ ಅಂದ್ರೇನು, ಇನ್ಫಾರ್ಮಲ್ ಎಜುಕೇಷನ್ ಅಂದ್ರೇನು ಅಂತ ತುಂಬ ಕಾನ್ಸೆಪ್ಟನ್ನು ನಾವು ನೋಡ್ತೀವಿ. ಸೊ ಇದರಲ್ಲಿ ಲೆವೆಲ್ಸ್ ಆಫ್ ಟೀಚಿಂಗ್ ಬರುತ್ತೆ. ಸೊ ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ನಮಗೆ ಮೆಮೊರಿ ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ಒಂದು ನಿಮಿಷ ಫ್ರೆಂಡ್ಸ್. ಸೊ ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ನಾವು 3 ಲೆವೆಲ್ಸ್ ನೋಡ್ತೀವಿ: ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಮೆಮೊರಿ ಲೆವೆಲ್ ಅಂದರೆ ನಾವು LKG UKG ಇದ್ದಾಗ ಟೀಚರ್ ನಮಗೆ ಹೇಳ್ತಾರೆ, ಲೈಕ್ ರೆಟಾಫಿಕೇಶನ್, A ಫಾರ್ ಆಪಲ್, B ಫಾರ್ ಬಾಲ್. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಹೇಗೆ ಸ್ಟೂಡೆಂಟ್ ಅದನ್ನು ಅರ್ಥ ಮಾಡ್ಕೊಂಡು ಓದ್ತಾನೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ರಿಫ್ಲೆಕ್ಟಿವ್ ಲೆವೆಲ್ ಮೀನ್ಸ್ PhD ಲೆವೆಲ್, ಸ್ಟೂಡೆಂಟ್ ಅವನೇ ಸ್ಟಡಿ ಮಾಡ್ತಾನೆ. ಸೊ ಇದನ್ನೆಲ್ಲ ನಾವು ನೋಡ್ತೀವಿ ಫಸ್ಟ್ ಯೂನಿಟಲ್ಲಿ. ಸೆಕೆಂಡ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್. ಟೀಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಸ್ಟೂಡೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂತೆಲ್ಲ ನಾವು ಸ್ಟಡಿ ಮಾಡ್ತೀವಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಒನ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಲರ್ನರ್ ಹೇಗೆ ಕಲಿತಾನೆ, ಹೇಗೆ ಅವನು ಇಂಟ್ರಾಕ್ಷನ್ ಮಾಡ್ತಾನೆ ಟೀಚರ್ ಹತ್ರ, ಮತ್ತು ಅವನಿಗೆ ಕಂಟೆಂಟ್ ಅರ್ಥ ಆಗಲಿಲ್ಲ ಅಂದರೆ ಯಾವ ರೀತಿ ಅವನು ಟೀಚರ್ ಹತ್ರ ಗೈಡ್ ತಗೊಳ್ತಾನೆ. ಸೊ ಇದೆಲ್ಲ ನಾವು ನೋಡ್ತೀವಿ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೋಲ್ಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್. ಅಡೋಲ್ಸೆಂಟ್ ಅಂದರೆ ಯಾರು, ಅಡಲ್ಟ್ ಲರ್ನರ್ ಅಂದರೆ ಯಾರು? ಅಡೋಲ್ಸೆಂಟ್ ಅಂದರೆ, ಸೊ ನಾವು ಇವಾಗ 8th ಇಂದ 10th ಕ್ಲಾಸ್ವರೆಗೂ ಯಾರಿರ್ತಾರೆ ಅವರೆಲ್ಲ ಅಡೋಲ್ಸೆಂಟಲ್ಲಿ ಬರ್ತಾರೆ. ಸೊ ಅವರಿಗೆ ಗೈಡೆನ್ಸ್ ಇಂಪಾರ್ಟೆಂಟ್. ಸೊ ಟೀಚರ್ ಅವರಿಗೆ ಗೈಡ್ ಮಾಡ್ತಾರೆ, ಈ ರೀತಿ ಮಾಡಬೇಕು, ನೀವು ಈ ರೀತಿ ಪ್ರಾಬ್ಲಮನ್ನು ಮಾಡಬೇಕು, ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಇದೇ ರೀತಿ ನೀವು ನೀಟಾಗಿ ನೋಟ್ಸ್ ಬರೀಬೇಕು. ಸೊ ನೀವು ಡೈಲಿ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂತೆಲ್ಲ ಅವರಿಗೆ ಟೀಚರ್ ಗೈಡ್ ಮಾಡ್ತಾರೆ. ಅವರೆಲ್ಲ ಅಡೋಲ್ಸೆಂಟ್. ಸೊ ಅಡಲ್ಟ್ ಲರ್ನರ್ ಅಂದರೆ ಅವರು PhD ಸ್ಟೂಡೆಂಟ್ಸ್ ಥರ, ಮೀನ್ಸ್ ಅವರೇ ಎಲ್ಲ ಮೀನ್ಸ್ ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಅವರೇ ಪ್ರಾಜೆಕ್ಟ್ ಖುದ್ದಾಗಿ ಅವರೇ ಡಿಸೈಡ್ ಮಾಡೋದು ಟಾಪಿಕ್, ಎಲ್ಲ ಕೆಲಸ ಕಾರ್ಯಗಳನ್ನು ಅವರೇ ಮಾಡೋದು. ಇದೆಲ್ಲ ಅಡಲ್ಟ್ ಲರ್ನರ್ ಮೀನ್ಸ್
ಅವರು ಅಕಾಡೆಮಿಕಲ್ಲಿ ಹೇಗಿರ್ತಾರೆ, ಆಮೇಲೆ ಸೊಸೈಟಿಯಿಂದ ಏನು ಕಲಿತಾರೆ, ಅವ್ರಿಗೆ ಎಮೋಷ್ನಲ್ ಸ್ಟೆಬಿಲಿಟಿ ಹೇಗಿದೆ, ಮತ್ತು ಕಾಗ್ನೇಟಿವ್ ಇಂಟೆಲಿಜೆನ್ಸ್ ಇದೆಲ್ಲ ಅಡಲ್ಟ್ ಲರ್ನರಲ್ಲಿ ಬರುತ್ತೆ. ಅಡಲ್ಟ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಆಮೇಲೆ ನಾವು ಅಡೋಲ್ಸೆಂಟ್ ಮತ್ತು ಅಡಲ್ಟ್ ಲರ್ನರ್ ಡಿಫ್ರೆನ್ಸ್ ನೋಡ್ತೀವಿ. ಓಕೆ, ಥರ್ಡ್ ಒನ್ ಈಸ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್. ಟೀಚರಿಗೆ ಏನೇನು ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ, ಲರ್ನರಿಗೆ ಏನೇನು ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ, ಮತ್ತು ಆಮೇಲೆ ಟೀಚರಿಗೆ ಪ್ರಾಪರಾಗಿ ಟ್ರೆಡಿಷ್ನಲ್ ಸಿಸ್ಟಮ್ ಬೇಕು, ಪ್ಲಸ್ ಮಾಡರ್ನ್ ಸಿಸ್ಟಮ್ ಕೂಡ ಬೇಕು. ಬಿಕಾಸ್ ಈಗಿನ ಕಾಲದಲ್ಲಿ ನಾವು ಪ್ರತಿ ಶಾಲೆಗಳಲ್ಲಿ ಕೂಡ ICT ಬೇಸ್ಡ್ ಎಜುಕೇಷನ್ ನೋಡ್ತಿದ್ದೀವಿ. ಸೊ ಇದೆಲ್ಲ ಅವರಿಗೆ ಟೀಚರ್ಗೆ ಟೀಚ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಸಪೋರ್ಟ್ ಮೆಟೀರಿಯಲ್ ಅಂದರೆ ಇದೆ. ಸೊ ಇನ್ಸ್ಟ್ರಕ್ಷನ್ ಫೆಸಿಲಿಟೀಸ್, ಲರ್ನಿಂಗ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ. ಸೊ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಒಂದು ಬೆಟರ್ ಎನ್ವಿರಾನ್ಮೆಂಟ್ ಇದ್ದರೆ ಟೀಚರಿಗೂ ಉತ್ತಮವಾಗುತ್ತೆ ಟೀಚ್ ಮಾಡೋದಕ್ಕೆ, ಪ್ಲಸ್ ಸ್ಟೂಡೆಂಟ್ ಕೂಡ ಒಳ್ಳೆ ರೀತಿಯಲ್ಲಿ ಲರ್ನ್ ಮಾಡ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಹೈಯರ್ ಲರ್ನಿಂಗ್. ಹೈಯರ್ ಲರ್ನಿಂಗಲ್ಲಿ ಮೆಥಡ್ಸ್ ತುಂಬ ಮೆಥಡ್ಸ್ ಇದೆ ಫ್ರೆಂಡ್ಸ್. ಇದರಲ್ಲಿ ತುಂಬ ಮೆಥಡ್ಸ್ ಇದೆ. ನಾವು ಇದರಲ್ಲಿ ನೋಡ್ತೀವಿ ಟೀಚರ್ ಸೆಂಟರ್ಸ್ ಮೆಥಡ್ ಯಾವುದು, ಪ್ಲಸ್ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಯಾವುದು ಅಂತ ನಾವು ಇದರಲ್ಲಿ ನೋಡೋಣ ಫ್ರೆಂಡ್ಸ್. ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್. ಟೀಚರ್ ಸೆಂಟರ್ನಲ್ಲಿ ಯಾವ್ಯಾವ ಮೆಥಡ್ ಬರುತ್ತೆ ಅಂದರೆ ಲೆಕ್ಚರರ್ ಮೆಥಡ್, ಡೈರೆಕ್ಟಿವ್ ಟೀಚಿಂಗ್ ಮೆಥಡ್, ಲೆಕ್ಚರರ್ ಡಿಮಾನ್ಸ್ಟ್ರೇಷನ್ ಮೆಥಡ್, ಡಿಸ್ಕಷನ್ ಮೆಥಡ್, ಡಿಡಕ್ಟಿವ್ ಮೆಥಡ್, ಇಂಡಕ್ಟಿವ್ ಮೆಥಡ್, ಈ ಥರ ಡಿಫ್ರೆಂಟ್ ಮೆಥಡ್ ಬರ್ತವೆ. ಸ್ಟೂಡೆಂಟ್ ಸೆಂಟರ್ಡ್ ಅಂದರೆ ಸ್ಟೂಡೆಂಟ್ ಅವನೇ ಸ್ಟಡಿ ಮಾಡ್ತಾನೆ, ಅವನೇ ಖುದ್ದಾಗಿ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಮಾಡೋದು, ಪ್ಲಸ್ ನಾನ್ ಡೈರೆಕ್ಟಿವ್ ಮೆಥಡ್, ಇಂಥವೆಲ್ಲ ಡಿಫ್ರೆಂಟ್ ಮೆಥಡ್ಸ್ ಬರ್ತವೆ. ಅದನ್ನು ಕೂಡ ನಾವು ಸ್ಟಡಿ ಮಾಡೋಣ. ಸೊ ಆಫ್ಲೈನ್ ವರ್ಸಸ್ ಆನ್ಲೈನ್ ಮೆಥಡ್ಸ್. ಆಫ್ಲೈನ್ ಮೀನ್ಸ್ ಟ್ರೆಡಿಷ್ನಲ್ ಟೀಚಿಂಗ್ ಮೀನ್ಸ್ ನಾವು ಡೈಲಿ ಕ್ಲಾಸಿಗೆ ಹೋಗ್ತೀವಿ, ಟೀಚರ್ ನಮಗೆ ಟೀಚ್ ಮಾಡ್ತಾರೆ, ಪ್ಲಸ್ ಹೋಮ್ವರ್ಕ್ ಕೊಡ್ತಾರೆ, ನಾವು ಮನೆಗೆ ಬಂದ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡ್ತೀವಿ, ನೆಕ್ಸ್ಟ್ ಡೇ ನಾವು ಮತ್ತೆ ಸ್ಕೂಲಿಗೆ ಹೋಗ್ತೀವಿ. ಸೊ ಇದೆಲ್ಲ ಆಫ್ಲೈನ್ ಮೆಥಡ್. ಆನ್ಲೈನ್ ಮೆಥಡ್ ಅಂದರೆ 24/7 ಯಾವ್ಯಾವುದು ಮೆಟೀರಿಯಲ್ ಇದೆ, ಹೇಗೆ ಆನ್ಲೈನ್ ಮೆಥಡಲ್ಲಿ ನಾವು ಯೂಸ್ಫುಲ್ ಮಾಡಿಕೊಂಡು ನಾವು ಲರ್ನ್ ಮಾಡ್ಬೋದು, ಇದೆಲ್ಲ ಇಂಪಾರ್ಟೆಂಟ್. ಆಮೇಲೆ ಇದರಲ್ಲಿ ಪ್ಲ್ಯಾಟ್ಫಾರ್ಮ್ ಬರ್ತವೆ, ಗೌರ್ಮೆಂಟ್ ಇಂಟ್ರಡ್ಯೂಸ್ ಮಾಡೋ ಪ್ಲ್ಯಾಟ್ಫಾರ್ಮ್ ಫ್ರೆಂಡ್ಸ್. ಹೈಯರ್ ಎಜುಕೇಷನಲ್ಲಿ ಟೀಚಿಂಗ್ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡುತ್ತೆ. ಅದೇನೆಂದರೆ ಅಂದರೆ ಸ್ವಯಂಪ್ರಭಾ, ಮುಕ್ಸ್, ಇವೆಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಫ್ರೆಂಡ್ಸ್. ಇದರಲ್ಲಿ ನಾವು ಲರ್ನ್ ಮಾಡಬಹುದು. ಪ್ಲಸ್ ಇದರಲ್ಲಿ ನಾವು 9 to PGವರೆಗೂ ಕೂಡ ಇದರಲ್ಲಿ ನಾವು ಎನ್ರೋಲ್ ಮಾಡಿ ನಾವು ಸ್ಟಡಿ ಮಾಡ್ಬೋದು ಫ್ರೆಂಡ್ಸ್, ಓದ್ಬೋದು. ಇಂಥವೆಲ್ಲ ನಾವು ಪ್ಲ್ಯಾಟ್ಫಾರ್ಮನ್ನು ಸ್ಟಡಿ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ನಾನು ಆವಾಗಲೇ ನಿಮಗೆ ಹೇಳಿದೆ, ಮಾಡರ್ನ್ ಮೆಥಡ್ ಆ್ಯಂಡ್ ಟ್ರೆಡಿಷ್ನಲ್ ಮೆಥಡ್ ಅಂದರೆ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಇನ್ಸ್ಟಿಟ್ಯೂಷನ್ ಈಸ್ ಎ ಟ್ರೆಡಿಷ್ನಲ್ ಮೆಥಡ್, ಆ್ಯಂಡ್ ಮಾಡರ್ನ್ ICT ಬೇಸ್ಡ್ ಮೆಥಡ್ ಮೀನ್ಸ್ like in institution we will use ICT based. So that is modern ICT based method. Next one evaluation system. ಸೊ ಇವ್ಯಾಲ್ಯೂಯೇಷನ್ ಸಿಸ್ಟಮಲ್ಲಿ ನಾವು ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರೆಂಡ್ಸ್. ಎಲಿಮೆಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಎಲಿಮೆಂಟ್ಸ್ ಟೈಪ್ಸ್ ನಾವನ್ನ ನೋಡ್ತೀವಿ. ಸೊ ಇವ್ಯಾಲ್ಯೂಯೇಷನಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್, ಸಮೇಟಿವ್ ಇವ್ಯಾಲ್ಯೂಯೇಷನ್, ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್, ಇಪ್ಸೆಟಿವ್ ಇವ್ಯಾಲ್ಯೂಯೇಷನ್, ಅಥೆಂಟಿಕ್ ಇವ್ಯಾಲ್ಯೂಯೇಷನ್, ಇಂಥವೆಲ್ಲ ತುಂಬ 4 types 5 types ಬರ್ತವೆ. ಅದು ಕೂಡ ಇಂಪಾರ್ಟೆಂಟ್. ವ್ಯಾಲ್ಯೂಯೇಷನಲ್ಲಿ ಹೇಗೆ ಟೀಚರ್ ಇವ್ಯಾಲ್ಯೂಯೇಟ್ ಮಾಡ್ತಾನೆ, ಸ್ಟೂಡೆಂಟ್ ಏನು ಓದಿದ್ದಾನೆ, ಸ್ಟೂಡೆಂಟ್ ಹೇಗೆ ಅವನು ಅಸೆಸ್ಮೆಂಟಲ್ಲಿ ಟೆಸ್ಟಲ್ಲಿ ಹೇಗೆ ಅವನು ಮಾರ್ಕ್ಸ್ ತೆಗೆದಿದ್ದಾನೆ, ಅದ್ರ ಬೇಸಿಸಲ್ಲಿ ಬಿಹೇವಿಯರ್ ಹೇಗಿದೆ ಅದ್ರ ಬೇಸಿಸಲ್ಲಿ ಇವ್ಯಾಲ್ಯೂಯೇಷನ್ ಮಾಡಿ ಇಯರ್ಲಿ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನಲ್ಲಿ ಇವಾಗ NEP 2020 ಬಂದಮೇಲೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಕೂಡ ಅಳವಡಿಸಿದ್ರು. ಸೊ ಅದು ಹೇಗಿದೆ ಅದೆಲ್ಲ ನಾವು ಇದರಲ್ಲಿ ನೋಡ್ತೀವಿ. ಸೊ ಇಷ್ಟೊಂದು ಟೀಚಿಂಗ್ ಯೂನಿಟ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಸಿಲೆಬಸ್ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನೋಟ್ಸ್ ಮಾಡಿದ್ದೀನಿ. ಸೊ ಅದ್ರ ಬೇಸಿಸ್ ಮೇಲೆ
ನಾನು ವೀಡಿಯೋಸ್ ಕೂಡ ಮಾಡ್ತೀನಿ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.